100% ಯೂಟ್ಯೂಬಲ್ಲಿ ದುಡ್ಡಿದೆ. ಅತಿ ಹೆಚ್ಚು ದುಡ್ಡು ಬರುವಂತಹ 8 ಕಂಟೆಂಟ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ಸರ್ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, 10 ವಿಡಿಯೋ ಹಾಕಿದ್ದೀನಿ, ವ್ಯೂಸೇ ಬರಲ್ಲ ಸರ್. ಕ್ರಿಕೆಟ್ ಬಗ್ಗೆ ಹಾಕ್ತೀನಿ, ಕಾಮಿಡಿ ಹಾಕ್ತೀನಿ, ಏನೆಲ್ಲ ಹಾಕ್ತೀನಿ, ವ್ಯೂಸೇ ಬರಲ್ಲ ಸರ್ ಅಂತಿರ್ತಾರೆ. ಲಕ್ಕಿ ಲಿಕೇಶ್ ಅಂತ ಯಾವನೋ ಇದ್ದಾನೆ ಒಬ್ಬ ಯೂಟ್ಯೂಬರ್, ತಲೆ ತಿಂತಾನೆ. ಅವ್ನು ಯಾವನು ಏನು ಹೇಳ್ತಾನೋ ಅವನಿಗೆ ಗೊತ್ತಲ್ಲ. ಯೂಟ್ಯೂಬಲ್ಲಿ ಅದು ಚೇಂಜ್ ಆಯಿತು, ಇದು ಏನು ಚೇಂಜ್ ಆಗಿರಲ್ಲ ರೀ. ಯಾವಾಗ ಏನೋ ರೂಲ್ ಚೇಂಜ್ ಆಗಿರುತ್ತೆ. ಲೈಕ್ಸು, ಕಮೆಂಟ್ಸು, ಸಬ್ಸ್ಕ್ರೈಬರ್ಸು. ಯೂಟ್ಯೂಬಿಂದ ದುಡ್ಡು ಎಷ್ಟು ಬರುತ್ತೆ ಸರ್ ನಿಮಗೆ? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಎಲ್ಲೇ ಹೋದರೂ ಕೂಡ ನನಗೆ ಕೇಳುವಂತಹ ಸಾಮಾನ್ಯವಾದಂತಹ ಪ್ರಶ್ನೆ ಅಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಅನ್ನೋದು ಯಾರಿಗಾದರೂ ಗೊತ್ತಾದರೆ, ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ, ನನ್ನ ಸ್ಟೂಡೆಂಟ್ಸ್ಗೆ ಯಾರಿಗಾದರೂ ಗೊತ್ತಾದರೆ ಅವ್ರ ಮೊದಲನೇ ಪ್ರಶ್ನೆ, ಯೂಟ್ಯೂಬಿಂದ ದುಡ್ಡು ಎಷ್ಟು ಬರುತ್ತೆ ಸರ್ ನಿಮಗೆ? ಸರ್ ನಿನ್ನೆ ಲೈಕ್ ಮಾಡಿದೆ, ಸರ್ ನಿನ್ನೆ ಸಬ್ಸ್ಕ್ರೈಬ್ ಮಾಡಿದೆ, ನಿನ್ನೆ ಕಮೆಂಟ್ ಮಾಡಿದೆ, ಆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಿಮ್ಗೆ ದುಡ್ಡು ಬಂತಾ? ₹1 ಬಂತಾ? ₹2 ಬಂತಾ? ಅಂದರೆ ಯಾರಿಗೆ ಎಷ್ಟು ನಾಲೆಜ್ ಇರುತ್ತೆ ಅಥವಾ ಆ ಒಂದು ಯೂಟ್ಯೂಬ್ ಬಗ್ಗೆ ಎಷ್ಟು ಗೊತ್ತಿರುತ್ತೆ, ಎಷ್ಟು ಗೊತ್ತಿರಲ್ಲ ಅನ್ನೋದ್ರ ಮೇಲೆ ಅವ್ರ ಪ್ರಶ್ನೆಗಳು ನಿಂತಿರುತ್ತೆ. ಸರ್ ಒಂದು 47,500 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಿಮಗೆ ತಿಂಗಳ ಒಂದು 40,000 ಬರ್ಬೋದಾ? ಈ ಥರದ ಪ್ರಶ್ನೆಗಳೆಲ್ಲ ಬರ್ತಾ ಇರುತ್ತೆ. ಕ್ಲಿಯರಾಗಿ ಹೇಳ್ತೀನಿ, ಲೈಕ್ಸು, ಕಮೆಂಟ್ಸು, ಸಬ್ಸ್ಕ್ರೈಬರ್ಸು ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ದುಡ್ಡು ಬರಲ್ಲ. ₹1 ಬರಲ್ಲ, ತಲೆಯಲ್ಲಿಟ್ಕೊಳ್ಳಿ. ಹಾಗಾದರೆ ದುಡ್ಡು ಹೇಗೆ ಬರುತ್ತೆ? ವಿಡಿಯೋ ನೀವು ಹಾಕಿರುವಂತಹ ವಿಡಿಯೋ ಎಷ್ಟು ವ್ಯೂಸ್ ಆಗಿದೆ? 10 ನಿಮಿಷದ ಒಂದು ವಿಡಿಯೋ ಹಾಕಿದ್ದೀನಿ, 1 ಮಿಲಿಯನ್ ಆದರೆ ಎಷ್ಟು ದುಡ್ಡು ಬರುತ್ತೆ? 1000 ವ್ಯೂಸ್ ಆದರೆ ಎಷ್ಟು ದುಡ್ಡು ಬರುತ್ತೆ? ಈ ಥರ. ಹಾಗಾದರೆ 10 ನಿಮಿಷದ ವಿಡಿಯೋ 1,000 ವ್ಯೂಸ್ ಆದರೆ 1,000 ಬರ್ಬೋದಾ? ಇಲ್ಲ. 10 ನಿಮಿಷದ ವಿಡಿಯೋ 1 ಮಿಲಿಯನ್ ಆದರೆ 10,000 ಬರುತ್ತೆ ಗುರು. ಯೂಟ್ಯೂಬ್ ಬಗ್ಗೆ ಅಷ್ಟು ಕೆಲವೊಂದು ಟೈಮಲ್ಲಿ ಏನು ಅನಿಸುತ್ತೆ ಅಂದರೆ, ನಾವು ಯೂಟ್ಯೂಬ್ಗೋಸ್ಕರ ದುಡಿತಾ ಇದ್ದೀವಾ ಅಥವಾ ಯೂಟ್ಯೂಬ್ ನಮಗೋಸ್ಕರ ದುಡಿತಾ ಇದೆಯಾ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಆ ಥರ ಸಿಚುವೇಶನ್ಗಳು ಬರುತ್ತೆ. ಕಂಟೆಂಟು, ಕನ್ಸಿಸ್ಟೆನ್ಸಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಚಾನಲ್ ಇದೆ, ನನ್ನ ಚಾನಲಲ್ಲಿ ನಾನೇ ಕನ್ಸಿಸ್ಟೆನ್ಸಿ ಆಗಿಲ್ಲ. ಯಾಕಂದರೆ ನಾನು ಡ್ಯೂಟಿ ಮಾಡಬೇಕಾ, ಇದನ್ನು ಯಾವಾಗ ಮಾಡಬೇಕು, ಕಂಟೆಂಟೇ ಸಿಗೋಲ್ಲ ಕೆಲವೊಂದು ಟೈಮಲ್ಲಿ. ಏನು ಕಂಟೆಂಟ್ಗೋಸ್ಕರ ಏನು ಮಾಡಬೇಕು ಅನ್ನೋದಕ್ಕೆ ಗೊತ್ತಾಗಲ್ಲ. ಸೊ ಆ ಥರದ ಗೊಂದಲ ಎಲ್ಲ ಬಂದುಬಿಡುತ್ತೆ. ಸುಮ್ಮನೆ ಏನೋ ದೇವರ ಆಶೀರ್ವಾದದಿಂದ ತಿಂಗಳಿಗೆ ಏನೋ ಬರುತ್ತೆ, ಪೆಟ್ರೋಲ್ ಖರ್ಚಾದರೂ ಹೋಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಚಾನಲ್ ನಡೆಸ್ತಾ ಇದ್ದೀನಿ ಅಷ್ಟೇ. ಸೊ ಕ್ಲಿಯರಾಗಿ ಹೇಳ್ತೀನಿ. ಆಮೇಲೆ ಯೂಟ್ಯೂಬ್ ಮಾಡೋರಿಗೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಡಿಮೋಟಿವ್ ಆಗಲ್ವಾ ಈ ಥರ ಮಾತಾಡಿದ್ರೆ? ಇಲ್ಲ. 100% ಯೂಟ್ಯೂಬಲ್ಲಿ ದುಡ್ಡಿದೆ. ಯಾವ ಥರ ವರ್ಕ್ ಆಗುತ್ತೆ, ಏನು ವರ್ಕ್ ಆಗುತ್ತೆ ಅನ್ನೋದು ಪೂರ್ತಿಯಾಗಿ ನಾನು ಹೇಳ್ತೀನಿ. ಫಸ್ಟ್ ಬಿಗಿನರ್ಸ್ ನೀವೇನಾದರೂ ಇದ್ದರೆ ಒಂದು ಜಿಮೇಲ್ ಅಕೌಂಟು, ಒಂದು ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಜಿಮೇಲ್ ಅಕೌಂಟ್ ಅಂದರೆ ಅದೇ ಯೂಟ್ಯೂಬಲ್ಲೇ ಬರುತ್ತೆ, ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಅದು. ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ಒಂದು ಟಾಪಿಕ್ಕನ್ನು, ಒಂದು ಏನು ಕಂಟೆಂಟನ್ನು ಕ್ಲಿಯರಾಗಿ ಇಟ್ಕೊಂಡ್ಬಿಡಿ. ನಾನು ಮಾಡಿದ್ರೆ ಇದೇ ಕಂಟೆಂಟ್ ಮೇಲೆ ಮಾಡ್ಕೊತ ಹೋಗ್ತೀನಿ ಅಂತ. ಸೊ ಒಂದು ಕಂಟೆಂಟನ್ನು ಫಿಕ್ಸ್ ಮಾಡಿಕೊಂಡು ಕಂಟಿನ್ಯೂ ಆಗಿ ವಿಡಿಯೋಗಳನ್ನು ವಾರಕ್ಕೆ ಒಂದು ಮಿನಿಮಮ್ ಒಂದಾದರೂ ವಿಡಿಯೋ ಬೇಕು. ವಾರಕ್ಕೆ ಒಂದು ಮಿನಿಮಮ್ ವಿಡಿಯೋ ಬೇಕು. ನೀವು ವಾರಕ್ಕೆ 10 ಹಾಕಿ, ಆದರೆ ಮಿನಿಮಮ್ ಒಂದು ವಿಡಿಯೋ ಬೇಕು. ಹಾಕ್ಕೊತ ಹೋಗಿ, ಕಂಟಿನ್ಯೂ ಆಗಿ ಹಾಕ್ಕೊತ ಹೋಗಿ. ಥಂಬ್ನೈಲು, ಟೈಟಲ್ಲು, ಹ್ಯಾಶ್ಟ್ಯಾಗು ಇವು ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ ನೀವು ಏನಾದರೂ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ. ಥಂಬ್ನೈಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ವೆಸ್ಟ್ ಮಾಡಿ, ನಿಮ್ಮನ್ನು ನೀವು ಇನ್ವೆಸ್ಟ್ ಮಾಡಿ, ನಿಮ್ಮ ನಾಲೆಜನ್ನು ಇನ್ವೆಸ್ಟ್ ಮಾಡಿ, ಕೆಲವೊಂದು ಗ್ಯಾಜೆಟ್ಸ್ಗಳನ್ನು ಇನ್ವೆಸ್ಟ್ ಮಾಡಿ. ಕೊಡುತ್ತೆ, ಯೂಟ್ಯೂಬ್ ಕೊಡುತ್ತೆ ಒಂದಿನ. ನಿಮಗೆ ವೇಟ್ ಮಾಡಬೇಕಾಗುತ್ತೆ. ತುಂಬ ಜನ ನನ್ನ ವಿಡಿಯೋ ನೋಡಿಕೊಂಡು ಅಥವಾ ನನ್ನ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ತುಂಬ ಜನ ನನ್ನ ಹತ್ತಿರದವರೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ಸರ್ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, 10 ವಿಡಿಯೋ ಹಾಕಿದ್ದೀನಿ, ವ್ಯೂಸೇ ಬರಲ್ಲ ಸರ್. ಕ್ರಿಕೆಟ್ ಬಗ್ಗೆ ಹಾಕ್ತೀನಿ, ಕಾಮಿಡಿ ಹಾಕ್ತೀನಿ, ಏನೆಲ್ಲ ಹಾಕ್ತೀನಿ, ವ್ಯೂಸೇ ಬರಲ್ಲ ಸರ್ ಅಂತಿರ್ತಾರೆ. ಟ್ರೈ ತಾಳ್ಮೆ ಇರಲಿ. ಒಂದಿನ ಕ್ಲಿಕ್ ಆಗ್ತೀರಾ. ಒಂದು ಎಕ್ಸಾಂಪಲ್ ನಾನೇ ಕೊಡ್ತೀನಿ. ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಆ್ಯಕ್ಚುಲಿ ಸುಮಾರು 2-3 ತಿಂಗಳು ವೀಡಿಯೋ ಹಾಕಿದ್ದೆ. ಸುಮ್ಮನೆ ಹಾಕೋಂತ ಹೋಗ್ತಿದ್ದೆ, ನಾನು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಆಮೇಲೆ ಬಿಟ್ಟಿದ್ದೆ, ನಡುವೆ ಸ್ವಲ್ಪ ಗ್ಯಾಪ್ ಆಗಿಬಿಡ್ತು. ಒಂದು 15-20 ದಿನ, ಒಂದು ತಿಂಗಳಾದಮೇಲೆ ಆ ಚಾನಲ್ ಸುಮ್ಮನೆ ಏನೋ ನಡೀತಾ ಇದೆ ಒಳಗಡೆ, ಅಂದರೆ ಸುಮ್ಮನೆ ಇದೊಂದು ಚಾನಲ್ ನನಗಿದೆ, ಆ ಚಾನಲಲ್ಲಿ ಏನು ನಡೀತಿದೆ ಅಂತ ಒಂದು ಸಲ ತೆಗೆದು ನೋಡಿದೆ. ಒಂದು ವಿಡಿಯೋ ಸುಮಾರು ಒಂದು 2.5 ಲಕ್ಷ ವ್ಯೂಸ್ ಆಗಿಬಿಟ್ಟಿತ್ತು. ಒಂದೇ ವಿಡಿಯೋದಿಂದ ನನಗೆ 4,000 ಅವರ್ ವ್ಯೂಸು, 1,000 ಸಬ್ಸ್ಕ್ರೈಬರ್ಸು ಒಂದೇ ವಿಡಿಯೋದಿಂದ ಸಿಕ್ಬಿಟ್ಟಿತ್ತು. ಇದೆ, ಅದು ಚಾನಲ್ ಇದೆ, ಸೋಷಿಯಲ್ ಸರ್ ರವಿ ಅಂತ ಇದೆ. ಇವಾಗ ಸ್ವಲ್ಪ ಮಾನಿಟೈಸ್ ಪ್ರಾಬ್ಲಮ್ ಆಗಿ ಎಲ್ಲನೂ ತೆಗೆದು ಹಾಕಿ, ಇವಾಗ ಸ್ವಲ್ಪ ಎಜುಕೇಷನ್ ಪರ್ಪಸ್ ಕೆಲವೊಂದು ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ. ಅದು ಇನ್ನೂ ಮಾನಿಟೈಸ್ ಆಗಿಲ್ಲ, ಅದು ಇನ್ನೂ ಸ್ಟಾಪಲ್ಲೇ ಇದೆ. ಮತ್ತು ಅಲ್ಲಿ 6,500 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆಲ್ಮೋಸ್ಟು. ಸೊ ಆ ಥರ ಎಲ್ಲ ಆಗುತ್ತೆ. ಹಾಕೋತಾ ಹೋಗಿ ನೀವು ಸುಮ್ಮನೆ ವಿಡಿಯೋಗಳನ್ನು ಹಾಕ್ತಾಯಿರಿ. ಆಮೇಲೆ ಒಂದು ಕಂಟೆಂಟನ್ನು ಫಿಕ್ಸ್ ಮಾಡ್ಕೊಂಡಿಡಿ. ಆಮೇಲೆ ನನ್ನ ಚಾನಲಲ್ಲಿ ಸಿಕ್ಕಾಪಟ್ಟೆ ಕಂಟೆಂಟ್ಸ್ ಇದ್ದಾವೆ, ಎಲ್ಲ ಕಂಟೆಂಟ್ಸ್ ಮೇಲೆ ವಿಡಿಯೋ. ಅಂದರೆ ನನ್ನ ಡ್ಯೂಟಿ ಬೇರೆ ಇದೆ, ಪ್ರೊಫೆಷನ್ ಬೇರೆ ಇರೋದ್ರಿಂದ ಇಲ್ಲಿ ಟೈಮ್ ಕೊಡೋಕ್ಕಾಗಲ್ಲ ನನಗೆ.
ಯಾವಾಗಲೂ ಟೈಮ್ ಸಿಕ್ಕಾಗ ಏನೋ ಒಂದು ವಿಡಿಯೋ ಹಾಕ್ತಾ ಇರ್ತೀನಿ, ಯೂಸ್ ಆಗೋದು, ಜನರಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ. ಕಂಟೆಂಟ್ ಯಾವುದು ಮಾಡಿದ್ರೆ ಒಳ್ಳೆಯದು ಅನ್ನೋದಾದರೆ, ನನ್ನ ಹತ್ರ ಒಂದು 8 ಕಂಟೆಂಟ್ ಇದೆ. ಅತಿ ಹೆಚ್ಚು ದುಡ್ಡು ಬರುವಂತಹ 8 ಕಂಟೆಂಟ್ಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇ ಕಂಟೆಂಟ್ ಬಂದು ಟೆಕ್. ನೀವು ಒಂದು ಎಲೆಕ್ಟ್ರಾನಿಕ್ ಗೆಜೆಟನ್ನು ಎಕ್ಸ್ಪ್ಲೋರ್ ಮಾಡಬೇಕು, ರಿವ್ಯೂ ಮಾಡಬೇಕು, ಅದ್ರ ಬಗ್ಗೆ ಹೇಳುವಂಥ ಪ್ರಯತ್ನ ಮಾಡಬೇಕು, ಜೆನ್ಯೂನ್ ಆಗಿರಬೇಕು. ಒಂದನೇ ಕಂಟೆಂಟ್ ಬಂದು. ಎರಡನೇ ಕಂಟೆಂಟ್ ಬಂದು ಫೈನಾನ್ಸ್ ರಿಲೇಟೆಡು. ಒಂದು ಫೈನಾನ್ಸ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಮನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಫೈನಾನ್ಸ್ ರಿಲೇಟೆಡ್ ವಿಡಿಯೋ, ಅದೊಂದು ಕಂಟೆಂಟು. ಮೂರನೇ ಕಂಟೆಂಟ್ ಬಂದು ಟ್ರಾವೆಲ್ ಲಾಗು. ಅತಿ ಹೆಚ್ಚು ದುಡ್ಡು ಬರುವಂಥ ವಿಡಿಯೋ ಯಾವುದು ಕಂಟೆಂಟ್ ಅದು. ಅಂದರೆ ಯಾವ ಥರ ಅದು ವರ್ಕ್ ಆಗುತ್ತೆ ಅನ್ನೋದು ಹೇಳ್ತೀನಿ ನಾನು. ಆಮೇಲೆ ನಾಲ್ಕನೇ ಕಂಟೆಂಟ್ ಬಂದು ಇದು ಫಿಟ್ನೆಸ್ ಬಗ್ಗೆ. ಫಿಟ್ನೆಸ್ಸು, ಜಿಮ್ಮು, ಮೋಟಿವೇಶನ್ ಅಂದರೆ ಜಿಮ್ ಮೋಟಿವೇಶನ್, ಫಿಟ್ನೆಸ್ ಬಗ್ಗೆ, ಯೋಗ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಈ ಥರದ ವಿಡಿಯೋಗಳನ್ನು ಮಾಡಿದ್ರೆ ಅಂದರೆ ಅಲ್ಲಿ ನಿಮಗೆ ಕೊಲಾಬ್ರೇಷನ್ ಸಿಗುತ್ತೆ. ಆಮೇಲೆ ಕೆಲವೊಂದು ಅಡ್ವರ್ಟೈಸರ್ಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಗೇಮಿಂಗ್ ಚಾನಲ್ಲು ಆರಾಮಾಗಿ ಕ್ಲಿಕ್ ಆಗುತ್ತೆ. ಆ್ಯಂಡ್ ಫುಡ್ ಲಾಗು ಸಿಕ್ಕಾಪಟ್ಟೆ ಫೇಮಸ್ಸು, ಆಮೇಲೆ ದುಡ್ಡು ಸಿಕ್ಕಾಪಟ್ಟೆ ಬರುತ್ತೆ. ಇದರಲ್ಲಿ ನೀವು ಕಂಟೆಂಟ್ ದುಡ್ಡು ಬರೋ ಕಂಟೆಂಟ್ ಬೇರೆ, ಫೇಮ್ ಬರೋ ಕಂಟೆಂಟ್ ಬೇರೆ ಅಂತ ಬರುತ್ತೆ. ಫೇಮ್ ಬರೋ ಕಂಟೆಂಟ್ ಅಂದರೆ ಲಾಗ್ಸ್ ಮಾಡಬೇಕಾಗುತ್ತೆ. ಫೇಮ್ ತುಂಬ ಬೇಗ ಬರುತ್ತೆ. ಲಾಗ್ಸ್ ಅಂದರೆ ನಾನು ನಾರ್ಮಲ್ ಆಗಿ ಮಾತಾಡ್ತಾ ಹೋಗ್ತೀನಿ, ಅದು ಇದು ಏನಾದರೂ ಹುಚ್ಚರ ಥರ ಆಗಬೇಕಲ್ಲಿ, ನಿಮ್ಮನ್ನು ಬೈಬೇಕು ಜನ, ಅಲ್ಲಿ ಫೇಮ್ ಬರುತ್ತೆ. ನೀವು ಯಾರು ಅನ್ನೋದನ್ನು ಜನರಿಗೆ ಗೊತ್ತಾಗುತ್ತೆ. ಜನರಿಗೆ ಒಂದು ಸಲ ಗೊತ್ತಾದ ಮೇಲೆ ನೀವು ಒಂದು ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ. ಮೊದಲು ಜನರಿಗೆ ಪರಿಚಯ ಆಗಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಾನು ಜನರಿಗೆ ಪರಿಚಯ ಇಲ್ಲ ಹೇಳಬೇಕಂದ್ರೆ. ಸೊ ಇದು ಯಾರು ಸರ್ಚ್ ಮಾಡ್ತಾರೆ ಅಂದರೆ ಅವಶ್ಯಕತೆ ಇರೋರು ಮಾತ್ರ ಈ ಒಂದು ವಿಡಿಯೋನ ಸರ್ಚ್ ಮಾಡ್ತಾರೆ. ಎಜುಕೇಷನ್ ಮೇಲೆ ಕಂಟೆಂಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ದುಡ್ಡು ಬರೋದು ಫೈನಾನ್ಸ್ ರಿಲೇಟೆಡು, ಆಮೇಲೆ ಟ್ರಾವೆಲ್ ಲಾಗು, ಆಮೇಲೆ ಟೆಕ್ಕು. ಈ ಮೂರಕ್ಕೆ ಅತಿ ಹೆಚ್ಚು ಯೂಟ್ಯೂಬ್ ದುಡ್ಡು ಕೊಡುತ್ತೆ, ನಿಮಗೆ ಅತಿ ಹೆಚ್ಚು ದುಡ್ಡು ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಫುಡ್ ಮನೇಲಿ ಏನೋ ಒಂದು ಸ್ಮಾಲ್ ಒಂದು, ಈಗ ಶಿವಪುತ್ರ ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ವಿಡಿಯೋ ಮಾಡ್ತಾರಲ್ಲ, ಅವರಿಗೆ ಅಷ್ಟೊಂದು ದುಡ್ಡಿರಲ್ಲ. ಅಂದರೆ ಅವರಿಗೆ ಅದರದೇ ಆದ ಒಂದು ದುಡ್ಡು ಬರುತ್ತೆ. 26 ನಿಮಿಷದ ಒಂದು ವಿಡಿಯೋ ಹಾಕಿದರೆ ಅವರಿಗೆ 1 ಲಕ್ಷ ವ್ಯೂಸ್ ಆದರೆ ಒಂದು 5,000 ಬರುತ್ತೆ ಅಂತ ಒಂದು ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಅದೇ 1 ಲಕ್ಷ ವ್ಯೂಸು ಅದೇ 26 ನಿಮಿಷದ್ದು ಟೆಕ್ ವಿಡಿಯೋ ಏನಾದರೂ ಆಗಿದ್ದರೆ, ಅದೇ ಆ ರೇಂಜಿಗೆ ಏನಾದರೂ ಓಡಿದರೆ, ನಿಜ ಹೇಳ್ತೀನಿ ಒಂದು 40-50 ಸಾವಿರ ಬರುತ್ತೆ. ಅಷ್ಟೇ ಸೇಮ್ ಕಂಟೆಂಟ್ ಆ ಥರ ಇದ್ದರೆ. ಅಂದರೆ ಜನ ಎಂಟರ್ಟೈನ್ಮೆಂಟ್ ಬೇಗ ನೋಡ್ತಾರೆ, ಅಲ್ಲಿ ಫೇಮ್ ಬರುತ್ತೆ, ದುಡ್ಡು ಕಡಿಮೆ. ಇಲ್ಲಿ ಟೆಕ್ಕಲ್ಲೇನೋ ಬೇಕಾದರೂ ಹೋಗಿ ನೋಡ್ತಿರ್ತಾರೆ, ಅದ್ರ ಬಗ್ಗೆ ಸರ್ಚ್ ಮಾಡ್ತಿರ್ತಾರೆ, ಅಲ್ಲಿ ವ್ಯೂಸ್ ಕಡಿಮೆ ಇದ್ದರೂ ಕೂಡ ದುಡ್ಡು ಜಾಸ್ತಿ ಬರುತ್ತೆ. ಸೊ ಈ ಥರ ಎಲ್ಲ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ನೀವು ಯಾವುದಾದ್ರೂ ಟೆಕ್ ಆಗಿರ್ಬೋದು, ಫೈನಾನ್ಸ್ ರಿಲೇಟೆಡ್ ಆಗಿರ್ಬೋದು, ಫುಡ್ ಲಾಗ್ ಆಗಿರ್ಬೋದು, ಟ್ರಾವೆಲ್ ಲಾಗ್ ಆಗಿರ್ಬೋದು, ಫಿಟ್ನೆಸ್ಸು, ಗೇಮಿಂಗು, ಎಜುಕೇಷನ್ನು. ಸೊ ಇಷ್ಟು ಕಂಟೆಂಟ್ಗಳಲ್ಲಿ ನೀವು ಎಂಟರ್ಟೈನ್ಮೆಂಟು, ಅದೇ ಇವಾಗ ಕಾಮಿಡಿ, ಒಂದೇನೋ ಸ್ಕ್ರಿಪ್ಟ್ ಮಾಡ್ಕೊಂಡು ಒಂದು 5-6 ಜನ ಸೇರಿ ಒಂದೇನೋ ಮಾಡ್ತಾರಲ್ಲ, ಸೊ ಆ ಥರದ್ದು 8 ಕಂಟೆಂಟ್ಗಳನ್ನು ನಿಮಗೋಸ್ಕರ ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಗ್ರೋ ಆಗ್ತೀರಾ. ಆಮೇಲೆ ಚೆನ್ನಾಗಿ ಗ್ರೋ ಆಗಬೇಕಂದ್ರೆ ಗುರು ಏನು ಮಾಡಬೇಕು ಅನ್ನೋದಾದರೆ, ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾಸ್ ಇದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು. ಈ ಮೂರನ್ನ ಕೊಲ್ಯಾಬ್ರೇಟ್ ಅಂದರೆ ನೀವು ಇಲ್ಲಿ ಹಾಕೋದನ್ನು ಇದರದ್ದೇ ಒಂದು ಪ್ರೋಮೋವನ್ನು ಅಲ್ಲಿ ಹಾಕಿ, ಟೀಸರ್ ಥರ. ಅಲ್ಲಿ ನೋಡಿದಂಥ ಜನ ಇಲ್ಲೇನೋ ಇದೆ ಅಂತ ವಾಪಸ್ ಇಲ್ಲಿ ಬರ್ತಾರೆ. ಸೊ ಈ ಥರದ್ದೆಲ್ಲ ಮಾಡಿದಾಗ ನಿಮಗೆ ಗ್ರೋ ಆಗುತ್ತೆ. ಆಮೇಲೆ ವಾಟ್ಸಪ್ ಸ್ಟೋರಿ ಹಾಕಿ, ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ, ಜನರಿಗೆ ರೀಚ್ ಆಗಲಿ, ನಿಮ್ಮ ಹತ್ರದ ಜನರಿಗೆ ಮೊದಲು ರೀಚ್ ಆಗಲಿ. ಅಂದರೆ ಒಬ್ರಿಗೊಬ್ರು ಅಲ್ಗೋರಿದಮ್ ಆ ಥರ ಹೋಗುತ್ತೆ. ಅದು ಯಾರೋ ಒಬ್ಬ ಆ ವಿಡಿಯೋನ, ನಿಮ್ಮ ವಿಡಿಯೋನ 10 ನಿಮಿಷ ಪೂರ್ತಿ ನೋಡಿದ್ರೆ, ಈ 10 ನಿಮಿಷ ಪೂರ್ತಿ ನೋಡಿದಾನೆ ಅಂದರೆ ಈ ವಿಡಿಯೋದಲ್ಲಿ ಏನೋ ಇದೆ ಅಂತ ಹೇಳಿ ಮತ್ತೊಂದಿಬ್ಬರು ಜನರಿಗೆ ಅದು ಯೂಟ್ಯೂಬ್ ಚಾನಲ್ ಸಜೆಸ್ಟ್ ಮಾಡುತ್ತೆ. ಅವರು ಏನಾದರೂ ಫುಲ್ ನೋಡಿದ್ರೆ ಮತ್ತೆ ಸಜೆಸ್ಟ್ ಮಾಡುತ್ತೆ, ಅದರಲ್ಲಿ ಏನೋ ಇದೆ. ಯಾವನೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ 1 ನಿಮಿಷ ನೋಡಿದೆ ಹೊರಗಡೆ ಬಂದ ಅಂದರೆ ಮುಗಿತು. ಯೂಟ್ಯೂಬ್ ಆಲ್ಗೋರಿದಮ್ ವರ್ಕೇ ಆಗಲ್ಲ, ನೀವು ಸಜೆಸ್ಟೇ ಮಾಡಲ್ಲ ಅದು. ಈ ಥರ ಎಲ್ಲ ವರ್ಕ್ ಆಗುತ್ತೆ. ಸೊ ಇಷ್ಟು ಮಾಹಿತಿ. ಮತ್ತೆ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕೇಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಸಬ್ಸ್ಕ್ರೈಬರ್ಸು, ಲೈಕ್ಸು, ಕಮೆಂಟ್ಸು, ಶೇರ್ಸಿಂದ ದುಡ್ಡು ಬರಲ್ಲ, ಜಸ್ಟ್ ವ್ಯೂಸ್ ಆಗಬೇಕು. ಆ ವ್ಯೂಸ್ ಆಗಿದ್ದು ಕಂಟೆಂಟ್ ಯಾವುದಿರುತ್ತೆ ಆ ಕಂಟೆಂಟ್ ಮೇಲೆ ಎಷ್ಟು ದುಡ್ಡು ಬರಬೇಕು. ಸೊ ಈ ಥರ ಯೂಟ್ಯೂಬ್ ಅನ್ನೋದು ವರ್ಕ್ ಆಗುತ್ತೆ. ಸೊ ಯೂಟ್ಯೂಬ್ ಮಾಡಬೇಕು ಅಂದರೆ, ಯೂಟ್ಯೂಬ್ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮೊದಲು 1,000 ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು, 4,000 ಅವರು ವ್ಯೂಸ್ ಆಗಿರಬೇಕು. ಲಕ್ಕಿ ಲಿಕೇಶ್ ಅಂತ ಯಾವನೋ ಇದ್ದಾನೆ ಒಬ್ಬ ಯೂಟ್ಯೂಬರ್, ತಲೆ ತಿಂತಾನೆ. ಅವ್ನು ಯಾವನು ಏನು ಹೇಳ್ತಾನೋ ಅವನಿಗೆ ಗೊತ್ತಾಗಲ್ಲ. ಯೂಟ್ಯೂಬಲ್ಲಿ ಅದು ಚೇಂಜ್ ಆಯಿತು, ಇದು ಚೇಂಜ್, ಏನು ಚೇಂಜ್ ಆಗಿರಲ್ಲ ರೀ. ಯಾವಾಗ ಏನೋ ರೂಲ್ ಚೇಂಜ್ ಆಗಿರುತ್ತೆ.
ಆ ಥರ ಅಷ್ಟು ಹೈಯೆಸ್ಟಾಗಿ ಏನೂ ರೂಲ್ಸ್ ಚೇಂಜ್ ಆಗಿರಲ್ಲ. ಸುಮ್ಮನೆ ಹೇಳಿದ್ದೇ ಹೇಳಿ ಅದೇ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿ ಆ ಜನ ಪಾಪ ಪಾಪ ಅವ್ರಿಗೆ ಅಷ್ಟು ನಾಲೆಜ್ ಇರಲ್ಲ, ಅವನು ವಿಡಿಯೋ ನೋಡ್ಕೊಂಡು ಹೋಗಿಬಿಡ್ತಾರೆ. ಸೊ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇಷ್ಟು ಮಾಹಿತಿ. ಮತ್ತೆ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ ಮತ್ತೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬಾಯ್.